ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಸಿದ್ಧಗಂಗಾ ಶ್ರೀಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಜನಾಶೀರ್ವಾದ ಇದ್ರೆ ಡಿಕೆ ಮುಂದೆ ಕೂಡ ಸಿಎಂ ಆಗ್ತಾರೆ ಅಂತ ತುಮಕೂರಿನಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಮುಖ್ಯಮಂತ್ರಿ ಆಗ್ತಾ ಇರೋದು ಹೆಮ್ಮೆಯ ವಿಷಯ. ಪದಗ್ರಹಣ ಕಾರ್ಯಕ್ರಮಕ್ಕೆ ನನಗೂ ಆಹ್ವಾನವನ್ನ ಕೊಟ್ಟಿದ್ರು. ಆದರೆ ಶ್ರೀಮಠದಲ್ಲಿ ಮಕ್ಕಳ ದಾಖಲಾತಿ ಇರೋದ್ರಿಂದ ನಾನು ಹೋಗ್ತಾ ಇಲ್ಲ. ಡಿಕೆಶಿ ಪದಗ್ರಹಣಕ್ಕೆ ನಾನು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಸ್ವಾಮೀಜಿ ಮಾತನಾಡಿದ್ದಾರೆ. ಮಾಡ್ತಾ ಇರುವ ಡಿಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಇವತ್ತು ಪದಗ್ರಹಣ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಒಂದು ಸಂತಸ, ಒಂದು ಸ್ವಾಗತಾರ್ಹವಾಗಿರುವಂಥ ಸಂಗತಿ. ರಾಜ್ಯವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಅವರು ಮಾಡ್ತಾರೆ ಎನ್ನುವಂಥ ಭರವಸೆ ಪ್ರತಿಯೊಬ್ಬರಲ್ಲೂ ಇದೆ. ಆ ಕಾರ್ಯವನ್ನು ಅವರು ನೆರವೇರಿಸಲಿ, ಅವರಿಗೆ ಭಗವಂತ ಆಯುರಾಯುಷ್ಯವನ್ನು ಕೊಡಲಿ. 2 ವರ್ಷ ನಂತರ ಕೂಡ ಅವರಿಗೆ ಜನಗಳು ಅವರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರು ಮುಂದೆಯೂ ಕೂಡ ಆ ಒಂದು ಪದವಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಆಗ್ತದೆ. ಅದು ಮುಂದಿನ ಬಿಟ್ಟಿರುವಂಥದ್ದು. ನೀವು ಹೋಗ್ತೀರಾ? ಆಹ್ವಾನ ಮಾಡಿದ್ದಾರೆ. ಹೋಗಕ್ಕೆ ಸಾಧ್ಯ ಆಗ್ತಿಲ್ಲ, ನಮ್ಮ ಅಡ್ಮಿಷನ್ ಬೇರೆ ಇದೆ. ಜೊತೆಗೆ ಅಲ್ಲಿ ಇಷ್ಟೇ ಜನ ಇರಬೇಕು ಅನ್ನುವಂಥ ನಿಬಂಧನೆ ಇದೆ ಅಲ್ಲಿ. ಅದರಿಂದ ಮತ್ತು ದೆಹಲಿಯಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮತ್ತು ಪ್ರೋಟೋಕಾಲ್ ಜಾಸ್ತಿ ಇರ್ತದೆ ಅಲ್ಲಿ. ಅವೆಲ್ಲದ ಕಾರಣದಿಂದಾಗಿ ನಾನು ಅವರನ್ನು ಮಾನ್ಯ ದಿವಸವಾಗಿ